ಮಕ್ಕಳೇ, ಇವತ್ತು ನಾವೇನ್ ಮಾಡೋಣ? ತ್ರಿಕೋನಮಿತಿಯ ಅನ್ವಯಗಳು. ಈಗ ನಾವು ಹಿಂದಿನ ಒಂದು ತರಗತಿಯಲ್ಲಿ ತ್ರಿಕೋನಮಿತಿ ಅಂತಂದ್ರೆ ಏನು, ತ್ರಿಕೋನಮಿತಿಯ ಪ್ರಸ್ತಾವನೆಯಲ್ಲಿ ತ್ರಿಕೋನಮಿತಿ ಅಂದ್ರೆ ಏನು, ತ್ರಿಕೋನಮಿತಿಯ ಅನುಪಾತಗಳು ಮತ್ತು ತ್ರಿಕೋನಮಿತಿಯ ಅನುಪಾತಗಳಿಗೆ ಸಂಬಂಧಿಸಿದಂತೆ ಕೆಲವೊಂದು ಸ್ಟ್ಯಾಂಡರ್ಡ್ ಆಂಗಲ್ಸ್ ವ್ಯಾಲ್ಯೂಸ್ ಅನ್ನ ನೋಡಿದೀವಿ ಅಲ್ವಾ. ಅದ್ರ ಜೊತೆಗೆ ತ್ರಿಕೋನಮಿತಿಯ ನಿತ್ಯ ಸಮೀಕರಣಗಳನ್ನ ಕೂಡ ನಾವು ಅಧ್ಯಯನ ಮಾಡಿದ್ವಿ. ಇವತ್ತು ನಾವೇನ್ ಮಾಡೋಣ? ತ್ರಿಕೋನಮಿತಿಯ ಅನ್ವಯಗಳು ಅಂತಂದ್ರೆ ಏನು? ತ್ರಿಕೋನಮಿತಿಯ ಯೂಸಸ್, ಎಲ್ಲಿ ನಾವು ಅದನ್ನ ಬಳಸ್ತೀವಿ? ಮುಖ್ಯವಾಗಿ ನಾವು ತ್ರಿಕೋನಮಿತಿಯನ್ನ ದೂರ ಮತ್ತು ಎತ್ತರವನ್ನ ಕಂಡುಹಿಡಿಯಲು ಬಳಸ್ತೀವಿ. ಎಲ್ಲಿ ಬಳಸ್ತೀವಿ? ದೂರ ಮತ್ತು ಎತ್ತರವನ್ನ ಕಂಡುಹಿಡಿಯಲು ನಾವು ತ್ರಿಕೋನಮಿತಿಯನ್ನ ಬಳಸ್ತೀವಿ. ನೆನ್ಪಿಟ್ಕೊಳ್ರಿ. ಒಂದೇ ನಿಮಿಷ. ಎಸ್, ದೂರ ಮತ್ತು ಎತ್ತರವನ್ನ ಕಂಡುಹಿಡಿಬೇಕಂದ್ರೆ ಅಲ್ಲಿ ನಾವು ತ್ರಿಕೋನಮಿತಿಯನ್ನ ಬಳಸ್ತೀವಿ. ಈ ದೂರ ಮತ್ತು ಎತ್ತರವನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಯಾವ ರೀತಿ ನಾವು ಕಂಡುಹಿಡಿತೀವಿ ಅನ್ನೋದನ್ನ ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಓಕೆ, ಎಸ್. ಸೊ ಫಸ್ಟ್ ನಾವೇನ್ ಮಾಡೋಣ? ಒಂದು ಅಂಕದ ಪ್ರಶ್ನೆಗಳು ಅಂದ್ರೆ ಒನ್ ಮಾರ್ಕ್ ಕ್ವಶನ್ಸ್, ಅದನ್ನ MCQ ಅಂತಾದ್ರೂ ನೋಡ್ಬೋದು, ಅಥವಾ ಡೈರೆಕ್ಟ್ ಆಗಿ ಒಂದು ಅಂಕದಲ್ಲೂ ಕೂಡ ನಮಗೆ ಪ್ರಶ್ನೆಗಳು ಬರುವಂತಹ ಸಾಧ್ಯತೆ ಇದೆ. ಮತ್ತು ಈ ಒಂದು ಅಧ್ಯಾಯದಿಂದ ನಮಗೆ 4 ಅಂಕಗಳಿಗೆ ಒಂದು ಪ್ರಶ್ನೆ ಕಡ್ಡಾಯವಾಗಿ ಬರುತ್ತೆ. ಅಂದ್ರೆ ಕೊನೆಗೆ 4 ಅಂಕದ ಪ್ರಶ್ನೆಗಳು ಇರುತ್ತಲ್ಲ, ಆ ಒಂದು ಪಾರ್ಟ್ ಅಲ್ಲಿ ಈ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಇದ್ದೇ ಇರುತ್ತೆ. ಹಾಗಿದ್ರೆ ಪರೀಕ್ಷಾ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಟಾಪಿಕ್ ಇದು. ಮಕ್ಕಳೇ, ಫಸ್ಟ್ ಪ್ರಶ್ನೆ ಏನಿದೆ ಹಾಗಿದ್ರೆ? ಒಂದೇ ನಿಮಿಷ. ಎಸ್. ಸೊ ಫಸ್ಟ್ ಏನಿದೆ? ಕೊಟ್ಟಿರುವ ಚಿತ್ರಗಳಲ್ಲಿ ಎಕ್ಸ್ ನ ಬೆಲೆಯನ್ನ ಕಂಡುಹಿಡಿಯಿರಿ. ಇಲ್ಲಿ ನಮಗೆ ಲಂಬಕೋನ ತ್ರಿಭುಜ, ಯಾಕಂದ್ರೆ ತ್ರಿಕೋನ ಮಿತಿಯಲ್ಲಿ ನಾವು ಲಂಬಕೋನದ ಸುತ್ತಲೂ ಎಲ್ಲಾ ಒಂದು ಕಾನ್ಸೆಪ್ಟ್ಸ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ನಮ್ಗೆ 3 ಲಂಬಕೋನಗಳು ಇವೆ. ಈಗ ನಮ್ಗೆ ಈ ಲಂಬಕೋನದಲ್ಲಿ ಕೆಲವೊಂದು ಬಾಹುವಿನ ಅಳತೆಗಳನ್ನ ಕೊಟ್ಟಿದ್ದಾರೆ, ಮತ್ತೆ ಕೆಲವುಗಳಲ್ಲಿ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆ ಎಕ್ಸ್ ನ ಬೆಲೆಯನ್ನ ನಾವು ಕಂಡುಹಿಡಿಬೇಕು. ಹೇಗೆ ಕಂಡುಹಿಡಿತೀವಿ ಎಕ್ಸ್ ಅನ್ನ ಅಂತ ನೋಡೋಣ. ಮೊದಲನೇ ಒಂದು ಚಿತ್ರದಲ್ಲಿ ಏನಿದೆ? ಇಲ್ಲಿ ನಮ್ಗೆ ಥೀಟಾದ ಬೆಲೆ ಗೊತ್ತಿದೆ, ಹೌದಾ? ಥೀಟಾದ ಬೆಲೆ ಎಷ್ಟಿದೆ ಇಲ್ಲಿ? 45 ಡಿಗ್ರಿ ಅಂತಂದ್ರೆ ಇದು ಥೀಟಾ. ಇದೇನಿದು? ಈ ಥೀಟಾಗೆ ಅಭಿಮುಖವಾಗಿರೋದು ಅಭಿಮುಖ ಬಾಹು. ಇದು ವಿಕರ್ಣ, ಯಾಕಂತಂದ್ರೆ ಲಂಬಕೋನಕ್ಕೆ ಎದುರಿಗಿದೆ. ಇದು ಪಾರ್ಶ್ವ ಬಾಹು, ಹೌದಾ? ಈಗ ನಮ್ಗೆ ಪಾರ್ಶ್ವ ಬಾಹುವಿನ ಅಳತೆ ಗೊತ್ತಿದೆ. ನಮ್ಗೇನ್ ಬೇಕು? ಅಭಿಮುಖ ಬಾಹು ಬೇಕು. ದಟ್ ಮೀನ್ಸ್ AB ಡಿವೈಡೆಡ್ ಬೈ BC. ಇದೇನಿದು? ಅಪೋಸಿಟ್ ಸೈಡ್, ಇದು ಅಡ್ಜಸೆಂಟ್ ಸೈಡ್. ಈ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹು ಅನ್ನುವಂಥದ್ದು ಯಾವುದರ ಅನುಪಾತ? ಇದು ಟ್ಯಾನ್ ಥೀಟಾನ ಅನುಪಾತ ಅಲ್ವಾ? ಹೌದಲ್ವಾ ಮಕ್ಕಳೇ? ಸೊ ಥೀಟಾದ ಬೆಲೆ ನಮಗ್ ಗೊತ್ತಿದೆ. ಎಷ್ಟಂತ? ಥೀಟಾ ಅಂತಂದ್ರೆ ಟ್ಯಾನ್ 45 ಈಸ್ ಈಕ್ವಲ್ ಟು AB ಅಂತಂದ್ರೆ ಎಕ್ಸ್ ಅಂತ ಕೊಟ್ಟಿದ್ದಾರೆ, BC ಯ ಬೆಲೆ ನಮಗ್ ಗೊತ್ತು 50. ಸೊ ಟ್ಯಾನ್ 45 ಅಂತಂದ್ರೆ 1 ಈಸ್ ಈಕ್ವಲ್ ಟು ಎಕ್ಸ್ ಡಿವೈಡೆಡ್ ಬೈ 50. ಸೊ ಈ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ನ ಬೆಲೆ ಏನ್ ಬರುತ್ತೆ? 50 ಮೀಟರ್ ಅಂತ ಬರುತ್ತೆ ಅಲ್ವಾ? ಇದೇನಿದು? ಎಕ್ಸ್ ನ ಬೆಲೆ, ಅಭಿಮುಖ ಬಾಹು. ಇದೇ ರೀತಿ ಎರಡನೇ ಚಿತ್ರದಲ್ಲಿ ಏನನ್ನ ಕೊಟ್ಟಿದ್ದಾರೆ ಒಂದ್ಸತಿ ನೋಡೋಣ. ಲಂಬಕೋನ ಇಲ್ಲಿದೆ, ಥೀಟಾ ಇಲ್ಲಿದೆ. ದಟ್ ಮೀನ್ಸ್ ಆಂಗಲ್ ಎಕ್ಸ್ ನಮಗ್ ಕೇಳಿದ್ದಾರೆ. ಅಂದ್ರೆ ಆಂಗಲ್ ಅನ್ನ ಇಲ್ಲಿ ನಾವು ಕಂಡುಹಿಡಿಬೇಕು, ಕೋನವನ್ನ ಕಂಡುಹಿಡಿಬೇಕು ಅಲ್ವಾ? ಆಂಗಲ್ ಥೀಟಾ. ದಟ್ ಮೀನ್ಸ್ ಥೀಟಾಕ್ಕೆ ಅಪೋಸಿಟ್ ಆಗಿರೋದು ಅಭಿಮುಖ ಬಾಹು. ಇದು AB ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ ಅಲ್ವಾ? ಹಾಗಿದ್ರೆ ನಮ್ಗೆ ಏನ್ ಗೊತ್ತಿದೆ ಇಲ್ಲಿ ನಮ್ಗೆ ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹುವಿನ ಬೆಲೆಗಳು ಗೊತ್ತಿದೆ. ಥೀಟಾವನ್ನ ನಾವು ಕಂಡುಹಿಡಿಬೇಕು. ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂತಂದಾಗ ಅದು ಯಾವ ಒಂದು ಅನುಪಾತ ಆಗತ್ತೆ? ಅದು ಟ್ಯಾನ್ ಥೀಟಾ ಆಗತ್ತೆ ಅಲ್ವಾ? ಟ್ಯಾನ್ ಥೀಟಾ, ಎಸ್. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಅಂತಂದ್ರೆ AB ಡಿವೈಡೆಡ್ ಬೈ BC. ಸೊ AB ಯ ಬೆಲೆ ಇದು 6√3 ಅಂತ ಇದೆ, BC ಯ ಬೆಲೆ 6 ಅಂತ ಇದೆ. ಸೊ 6 ಕ್ಯಾನ್ಸಲ್ ಮಾಡ್ತೀರಾ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು √3. ಥೀಟಾದ ಯಾವ ಬೆಲೆಗೆ ಟ್ಯಾನ್ ಥೀಟಾ √3 ಬರುತ್ತೆ?
ಎಸ್, ಅದು 60 ಡಿಗ್ರಿ. ದಟ್ ಮೀನ್ಸ್ ಥೀಟಾ ಏನಾಗತ್ತೆ 60 ಡಿಗ್ರಿ. ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು 60 ಡಿಗ್ರಿ ಅಂದ್ರೆ ಅದು √3 ಆಗತ್ತೆ ಅಲ್ವಾ. ಓಕೆ, ನೆಕ್ಸ್ಟ್ ಒಂದು ಚಿತ್ರದಲ್ಲಿ ಏನ್ ಕೊಟ್ಟಿದ್ದಾರೆ, ಎಕ್ಸ್ ಇಲ್ಲಿದೆ, ಇಲ್ಲಿ ಎ ಬಿ ಯ ಬೆಲೆ ಕೊಟ್ಟಿದ್ದಾರೆ, ಥೀಟಾ ಎಲ್ಲಿದೆ, ಇಲ್ಲಿದೆ ಸಿ. ಗೆ ಎದುರಿಗಿರುವ ಬಾಹು ಇದು ಅಭಿಮುಖ ಬಾಹು. ಓಕೆ, ಸೊ ಇದೇನಿದು ಅಭಿಮುಖ ಅಂದ್ರೆ ಅಪೋಸಿಟ್ ಸೈಡ್. ಇದು ಏನ್ ಬೇಕು ನಮ್ಗೆ, ಇದು ಪಾರ್ಶ್ವ, ಇದು ವಿಕರ್ಣ. ಸೊ ವಿಕರ್ಣ ಬೇಕು ನಮ್ಗೆ. ಇಲ್ಲಿ ವಿಕರ್ಣ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಎ ಸಿ ಬೇಕು. ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಏನಾಗತ್ತೆ, ಅದು ಸೈನ್ ಥೀಟಾ ಆಗತ್ತೆ ಅಲ್ವಾ. ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ, ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಅಂದ್ರೆ ಅದು ಸೈನ್ ಥೀಟಾ ಆಗತ್ತೆ. ಸೊ ಸೈನ್ ಥೀಟಾ ಅಂತಂದ್ರೆ ಥೀಟಾದ ಬೆಲೆ 60 ಡಿಗ್ರಿ ಇದೆ. ಸೊ ಸೈನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಯ ಬೆಲೆ 6√3 ಇದೆ, ಹಾಗೆ ಎ ಸಿ ಯ ಬೆಲೆ ಎಕ್ಸ್ ಇದೆ. ಹೌದಾ, 60 ಡಿಗ್ರಿ ಸೈನ್ 60 ಡಿಗ್ರಿ ಅಂದ್ರೆ √3/2 ಈಸ್ ಈಕ್ವಲ್ ಟು 6√3 ಡಿವೈಡೆಡ್ ಬೈ ಎಕ್ಸ್ ಆಗತ್ತೆ. ಈಗ ನಾವು ಓರೆ ಗುಣಾಕಾರ ಮಾಡೋಣ. ಸೊ √3 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 6√3 ಇಂಟು 2 ಮಾಡೋಣ. ಈ 2 ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ. ಈಗ ಈ √3 ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 6√3. ಒಂದೇ ನಿಮಿಷ. ಎಸ್, ಸೊ 6√3 ಇಂಟು 2 ಡಿವೈಡೆಡ್ ಬೈ √3 ಆಗತ್ತೆ. √3 ಕ್ಯಾನ್ಸಲ್ ಆಯ್ತು. ಎಕ್ಸ್ ಇಸ್ ಈಕ್ವಲ್ ಟು 6×12 ಮೀಟರ್, ಅಥವಾ 12, ಇಲ್ಲಿ ಸೆಂಟಿಮೀಟರ್ ಕೊಟ್ರೆ ಸೆಂಟಿಮೀಟರ್, ಮೀಟರ್ ಕೊಟ್ರೆ ಮೀಟರ್. ಹೌದಾ, ಎಕ್ಸ್ ನ ಬೆಲೆ ಎಷ್ಟಾಯ್ತು ಇಲ್ಲಿ, 12 ಮೀಟರ್. ಯಾವ ಬಾಹುವಿನ ಅಳತೆಗಳನ್ನ ನೀವು ತಗೋತೀರಾ ಅದರ ಅನುಪಾತವನ್ನ ನೋಡ್ಬೇಕು. ಹೌದಾ, ಓಕೆ, ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ಸೊ ಇಲ್ಲಿ ನಮ್ಗೆ ಗೋಡೆಗೆ ಓರೆಯಾಗಿ ಇಟ್ಟಿರುವ ಏಣಿಯೊಂದು 60 ಡಿಗ್ರಿ ಉನ್ನತ ಕೋನವನ್ನ ಏರ್ಪಡಿಸಿದೆ. ಒಂದೇ ನಿಮಿಷ. ಮತ್ತು ಅದರ ಪಾದವು ಗೋಡೆಯಿಂದ 9.5 ಮೀಟರ್ ದೂರದಲ್ಲಿದೆ. ಏಣಿಯ ಉದ್ದವನ್ನ ಕಂಡುಹಿಡಿಯಿರಿ. ಏಣಿ ಎಲ್ಲಿದೆ, ಇಲ್ಲಿದೆ. ಓಕೆ, ಅವ್ರೇನ್ ಕೊಟ್ಟಿದ್ದಾರೆ, ಗೋಡೆಗೆ ಇಟ್ಟಿರುವ ಏಣಿಯೊಂದು 60 ಡಿಗ್ರಿ ಉನ್ನತ ಕೋನ. ಉನ್ನತ ಕೋನ ಅಂದ್ರೆ ನೀವೇನಾದ್ರೂ ಇಲ್ಲಿ ನಿಂತ್ಕೊಂಡು ಇಲ್ಲಿ ನೋಡಿದ್ರೆ, ಮೇಲೆ ನೋಡಿದ್ರೆ ಇಲ್ಲಿ ಒಂದು ಕೋನ ಉಂಟಾಯ್ತು, ಅದು ಉನ್ನತ ಕೋನ. ನೀವೇನಾದ್ರೂ ಇಲ್ಲಿ ನಿಂತ್ಕೊಂಡು ಕೆಳಗಡೆ ನೋಡಿದ್ರೆ, ಈ ಪಾಯಿಂಟ್ ಅನ್ನ ನೋಡಿದ್ರೆ ಇಲ್ಲಿ ಉಂಟಾಗೋದು ಅವನತ ಕೋನ. ಅವದೇನದು ಅವನತ ಕೋನ. ಈಗ ಇಲ್ಲಿ ಉಂಟಾಗಿರೋದು ಉನ್ನತ ಕೋನ. ಇದು ನಮ್ಗೆ ಗೊತ್ತಿರ್ಬೇಕು, ಇದು ಉನ್ನತ ಕೋನ. ಓಕೆ, ಅದರ ಪಾದವು ಕೊಟ್ಟಿದ್ದಾರೆ, ಅಂದ್ರೆ ಏಣಿಯ ಪಾದ, ಇದು ಗೋಡೆಯಿಂದ 9.5 ಮೀಟರ್ ದೂರದಲ್ಲಿದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ ಏಣಿಯ ಉದ್ದವನ್ನ ಕಂಡುಹಿಡಿಯಿರಿ. ಥೀಟಾ ಇಲ್ಲಿದೆ, ಥೀಟಾಗೆ ಎದುರಿಗಿರುವ ಬಾಹು ಅಭಿಮುಖ ಆಗತ್ತೆ, ಇದು ಪಾರ್ಶ್ವ ಬಾಹು ಆಗತ್ತೆ. ವಿಕರ್ಣ ಇಲ್ಲಿದೆ, ಅಂದ್ರೆ ಏಣಿ ವಿಕರ್ಣ. ನಮಗೇನ್ ಬೇಕು, ಏಣಿಯ ಉದ್ದ ಬೇಕು ಅಲ್ವಾ. ಅಂದ್ರೆ ಎ ಸಿ ನಮಗ್ ಬೇಕಾಗಿದೆ. ಏನ್ ಬೇಕು, ಏನ್ ಕೊಟ್ಟಿದ್ದಾರೆ ಅದನ್ನ ಕರೆಕ್ಟ್ ಆಗಿ ಬರ್ಕೊಳ್ಳೋಣ. ನಮ್ಗೆ ಪಾರ್ಶ್ವ ಬಾಹುವಿನ ಅಳತೆ ಗೊತ್ತಿದೆ, ವಿಕರ್ಣವನ್ನ ಕಂಡುಹಿಡಿಬೇಕು. ಸೊ ಪಾರ್ಶ್ವ ಬಾಹು ಅಂತಂದ್ರೆ ಬಿ ಸಿ, ವಿಕರ್ಣ ಅಂತಂದ್ರೆ ಎ ಸಿ. ಹೌದಾ, ಎಲ್ಲಿ ಪಾರ್ಶ್ವ ಬಾಹು ಮತ್ತು ವಿಕರ್ಣ ಬರುತ್ತೆ ನಿಮ್ಗೆ, ಅಂದ್ರೆ ಯಾವುದರ ಅನುಪಾತ ಪಾರ್ಶ್ವಬಾಹು ಮತ್ತು ವಿಕರ್ಣ, ಎಲ್ಲಿ ನೋಡ್ತೀರಾ ನೀವು ಇದನ್ನ, ಕಾಸ್ ಥೀಟಾದಲ್ಲಿ ಅಲ್ವಾ. ಕಾಸ್ ಥೀಟಾ ಈಸ್ ಈಕ್ವಲ್ ಟು ಪಾರ್ಶ್ವಬಾಹು ಡಿವೈಡೆಡ್ ಬೈ ವಿಕರ್ಣ. ಪಾರ್ಶ್ವಬಾಹು ಅಂದ್ರೆ ಬಿ ಸಿ ಇದೆ, ವಿಕರ್ಣ ಎ ಸಿ. ಬಿ ಸಿ ಅಳತೆ ಎಷ್ಟಿದೆ ಮಕ್ಕಳೇ, 9.5. ಎ ಸಿ ಅಳತೆ ಎಷ್ಟಿದೆ ಗೊತ್ತಿಲ್ಲ, ನಾವು ಅದನ್ನೇ ಕಂಡುಹಿಡಿಬೇಕು ಅಲ್ವಾ. ಥೀಟಾದ ಬೆಲೆ ಎಷ್ಟಿದೆ, 60 ಡಿಗ್ರಿ. ಕಾಸ್ 60 ಡಿಗ್ರಿ, ಕಾಸ್ 60 ಡಿಗ್ರಿ ಎಷ್ಟಾಗತ್ತೆ, 1/2 ಆಗತ್ತೆ, ಈಸ್ ಈಕ್ವಲ್ ಟು 9.5 ಡಿವೈಡೆಡ್ ಬೈ ಎ ಸಿ. ಈ 2 ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ, ಎ ಸಿ ಅನ್ನ ಇಲ್ಲಿ ಶಿಫ್ಟ್ ಮಾಡೋಣ, ಅಂದ್ರೆ ಓರೆ ಗುಣಾಕಾರ ಮಾಡೋಣ. ಸೊ ಎ ಸಿ ಇಸ್ ಈಕ್ವಲ್ ಟು 9.2 ಇಂಟು 2 ಆಗತ್ತೆ. 9.5, ದಿಸ್ ಇಸ್ 9.5 ಇಂಟು 2 ಆಗತ್ತೆ. ಎಷ್ಟಾಗತ್ತೆ ನೋಡ್ರಿ ಇದು,
ಎಷ್ಟಾಗತ್ತೆ ಇದು? ಎಸ್ 9.2 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ? 19 ಬರುತ್ತೆ. ಎರಡೇ 10, 18, 18 1 19. ಸೊ 19.0 ಬರುತ್ತೆ. ಹಾಗಿದ್ರೆ ಎ ಸಿ ಏನಾಗತ್ತೆ ಇಲ್ಲಿ? 19 ಮೀಟರ್ ಆಗತ್ತೆ ಅಲ್ವಾ? 19 ಮೀಟರ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನೋಡೋಣ. ಒಂದೇ ನಿಮಿಷ, ನಿಮ್ಗೆ ಬೇಕಿದ್ರೆ ಇದನ್ನ ಬರ್ಕೊಳ್ರಿ. ಸೊ ನಾನು ಒಂದ್ ನಿಮಿಷ ಎಪ್ಪತ್ತೈದು ಮೀಟರ್ ಎತ್ತರದ ದೀಪಸ್ತಂಭ ಇದೆ. ದೀಪಸ್ತಂಭ ಅವನತ ಕೋನ ಕೊಟ್ಟಿದ್ದಾರೆ. ಅವನತ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ ಅಲ್ವಾ? ಆದರೆ ಹಡಗು ದೀಪಸ್ತಂಭದಿಂದ ಇರುವ ದೂರ ಏನ್ ಕೊಟ್ಟಿದ್ದಾರೆ, ಏನನ್ನ ಕಂಡುಹಿಡಿಬೇಕು ಅದನ್ನ ನೋಡೋಣ. ಇಲ್ಲಿ ಒಂದು ದೀಪಸ್ತಂಭ ಇದೆ. ಎಷ್ಟು ಮೀಟರ್ ಎತ್ತರ ಇದೆ ದೀಪಸ್ತಂಭ? 75 ಮೀಟರ್ ಎತ್ತರ ಇದೆ. ಹೌದಾ? ಇದು ದೀಪಸ್ತಂಭ ಆದ್ರೆ ಈ ದೀಪಸ್ತಂಭದ ಎತ್ತರ 75 ಮೀಟರ್ ಅಲ್ವಾ? ಓಕೆ, ಈ ದೀಪಸ್ತಂಭ ಒಂದರ ತುದಿಯಿಂದ ಇಲ್ಲಿ ಒಂದು ಹಡಗು ಇದೆ ಅಂತ ತಿಳ್ಕೊಳ್ರಿ. ಇಲ್ಲಿ ಒಂದು ಹಡಗು ಇದೆ. ಈ ತುದಿಯಿಂದ ಹಡಗನ್ನ ನೋಡಿದಾಗ ಉಂಟಾಗುವ ಅವನತ ಕೋನ ಎಷ್ಟಿದೆ? 30 ಡಿಗ್ರಿ ಇದೆ. ಆದರೆ ಹಡಗು ದೀಪಸ್ತಂಭದಿಂದ ಇರುವ ದೂರವನ್ನ ಕಂಡು ಹಿಡಿಬೇಕು. ಅಂದ್ರೆ ಫಾರ್ ಎಕ್ಸಾಂಪಲ್ ನೀವು ಇದನ್ನ ಎ ಬಿ ಸಿ ಅಂತ ತಗೊಂಡ್ರೆ, ಓಕೆ, ನಾವ್ ಇದನ್ನ ಟ್ರಯಾಂಗಲ್ ಎ ಬಿ ಸಿ ಅಂತ ತಗೊಂಡ್ರೆ, ಎ ಬಿ ಅಳತೆ ನಮ್ಗೆ ಗೊತ್ತಿದೆ, ಬಿ ಸಿ ಅಳತೆಯನ್ನ ನಾವು ಕಂಡು ಹಿಡಿಬೇಕು. ಅಂದ್ರೆ ಆ ದೀಪಸ್ತಂಭದಿಂದ ಹಡಗು ಇರುವಂತಹ ದೂರ. ಈಗ ನಮ್ಗೆ ಇಲ್ಲಿ ಥೀಟಾ ಗೊತ್ತಿದ್ರೆ ಅದರ ಆಧಾರದ ಮೇಲೆ ನಾವು ಯಾವುದು ಅಭಿಮುಖ, ಯಾವುದು ಪಾರ್ಶ್ವ, ಯಾವುದು ವಿಕರ್ಣ ಅಂತ ಹೇಳ್ತೀವಿ. ವಿಕರ್ಣ ಗೊತ್ತಾಯ್ತು, ಯಾಕೆ ಇಲ್ಲಿ 90 ಡಿಗ್ರಿ ಆಯ್ತಾ? ಇದು ವಿಕರ್ಣ. ಬಟ್ ಥೀಟಾ ಎಲ್ಲಿದೆ ನಮ್ಗೆ? ಥೀಟಾ ಇಲ್ಲಿದೆ. ಸೊ ಈಗ ಇದನ್ನ ನೋಡಿದ್ರೆ ಇದು ಯಾವ ಆಕಾರದಲ್ಲಿದೆ? ಇದು ಜಡ್ ಆಕಾರದಲ್ಲಿದೆ ಅಲ್ವಾ? ಜಡ್ ಆಕಾರದಲ್ಲಿ ಬರುವಂತಹ ಕೋನಗಳು ಹೆಂಗಿರತ್ತೆ? ಪಾರ್ಶ್ವ ಕೋನಗಳು ಆಗಿರತ್ತೆ. ಅಂದ್ರೆ ಎ ಮತ್ತು ಸಿ ಗಳು ಈಕ್ವಲ್ ಆಗಿರತ್ತೆ. ಎ ಮತ್ತು ಸಿ ಗಳು ಈಕ್ವಲ್. ಇದನ್ನ ನೋಡಿದ್ರೆ ನಮ್ಗೆ ಜಡ್ ಆಕಾರದಲ್ಲಿ ಬಂತು. ಎ ಮತ್ತು ಸಿ ಗಳು ಈಕ್ವಲ್. ಎ 30 ಡಿಗ್ರಿ ಆದ್ರೆ ಸಿ ಕೂಡ 30 ಡಿಗ್ರಿ ಆಗತ್ತೆ. ಹಾಗಿದ್ರೆ ಥೀಟಾದ ಬೆಲೆ ಸಿಕ್ಕಾಯ್ತು ನಮ್ಗೆ. ಎಷ್ಟು? 30 ಡಿಗ್ರಿ. ಥೀಟಾಗೆ ಅಪೋಸಿಟ್ ಆಗಿರೋದು ಇವಾಗ ಎ ಬಿ ಏನಾಗತ್ತೆ? ಅಭಿಮುಖ ಬಾಹು ಆಯ್ತು. ಇದು ಪಾರ್ಶ್ವ ಬಾಹು ಆಯ್ತು. ಇದು ವಿಕರ್ಣ. ನಮಗೇನ್ ಕೇಳಿದ್ದಾರೆ ಮಕ್ಕಳೇ? ಅಭಿಮುಖ ಬಾಹುವಿನ ಅಳತೆ ಗೊತ್ತಿದೆ, ಪಾರ್ಶ್ವ ಬಾಹುವಿನ ಅಳತೆ ಬೇಕಾಗಿದೆ, ಥೀಟಾ ನಮಗ್ ಗೊತ್ತಿದೆ ಅಲ್ವಾ? ಸೊ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಮತ್ತೆ ಯಾವುದನ್ನ ತಗೋತೀವಿ? ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಏನಾಗತ್ತೆ ಇದು? ಯಾವುದರ ಅನುಪಾತ? ಅಗೇನ್ ಇಟ್ ಇಸ್ ಟ್ಯಾನ್ ಥೀಟಾ ಅಲ್ವಾ? ಟ್ಯಾನ್ ಥೀಟಾದ ಅನುಪಾತ. ಥೀಟಾದ ಬೆಲೆ ಎಷ್ಟಿದೆ ಇಲ್ಲಿ? ಟ್ಯಾನ್ 30 ಡಿಗ್ರಿ ಈಸ್ ಈಕ್ವಲ್ ಟು ಎ ಬಿ ಅಂತಂದ್ರೆ 75 ಡಿವೈಡೆಡ್ ಬೈ ಬಿ ಸಿ ಅಳತೆ ನಮಗ್ ಗೊತ್ತಿಲ್ಲ. ಸೊ ಟ್ಯಾನ್ 30 ಅಂದ್ರೆ 1 ಡಿವೈಡೆಡ್ ಬೈ √3, 75 ಮೀಟರ್. ಹಾಗೆ ಬರೀತೀರಾ? ಬಿ ಸಿ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಬಿ ಸಿ ಇಸ್ ಈಕ್ವಲ್ ಟು 75 ಇಂಟು √3 ಆಗುತ್ತೆ. ಎಷ್ಟಾಗುತ್ತೆ? ಬಿ ಸಿ ಇಸ್ ಈಕ್ವಲ್ ಟು 75 ಇಂಟು √3 ಮೀಟರ್ ಆಗುತ್ತೆ. ಇದು 75 ಇಂಟು √3 ಮೀಟರ್ ಆಗತ್ತೆ ಅಲ್ವಾ? ಸೊ ಬರ್ಕೊಂಡ್ರ? ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಎಸ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ಮಕ್ಕಳಲ್ಲಿ? 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ ಕಂಬದ ತುದಿಗೆ ಅಂದ್ರೆ ಉಂಟಾಗುವ ಉನ್ನತ ಕೋನ ಎಷ್ಟಿದೆ? 30 ಡಿಗ್ರಿ. ಸಿ ಇದು ಕಂಬ, ಇಲ್ಲಿಂದ ಇಲ್ಲಿ ನೆರಳು ಉಂಟಾಗ್ತಾ ಇದೆ. ಇದು ಕಂಬ, ಇದು ಈ ಕಂಬದ ತುದಿಯಿಂದ ಒಂದು ನೆರಳು ಉಂಟಾಗ್ತಾ ಇದೆ. ಈ ಕಂಬದ ತುದಿ ಮತ್ತು ನೆರಳಿನ ತುದಿಗೆ ಒಂದು ಕೋನ ಉಂಟಾಗತ್ತೆ. ಇಲ್ಲಿ ಥೀಟಾ ಉಂಟಾಯ್ತು. ಅದೆಷ್ಟು ಡಿಗ್ರಿ ಇದೆ? 30 ಡಿಗ್ರಿ ಇದೆ ಅಂತ ಕೊಟ್ಟಿದ್ದಾರೆ. ಹಾಗಿದ್ರೆ
ನೆರಳಿನ ಉದ್ದವನ್ನ ಕಂಡುಹಿಡಿಯಿರಿ. ಇದು ಎ ಆಗಿರ್ಲಿ, ಇದು ಬಿ ಆಗಿರ್ಲಿ, ಇದು ಸಿ ಆಗಿರಲಿ. ಎ ಬಿ ಕಂಬ, ಬಿ ಸಿ ನೆರಳು ಅಲ್ವಾ? ಅಂದ್ರೆ ಕಂಬದ ಎತ್ತರ ಎ ಬಿ, ಬಿ ಸಿ ಅಂದ್ರೆ ನೆರಳಿನ ಉದ್ದವನ್ನ ನಾವು ಕಂಡುಹಿಡಿಬೇಕು. ಇಲ್ಲಿ ಇದು ಅಭಿಮುಖ ಬಾಹು, ಯಾಕೆ ಥೀಟಾಗೆ ಅಪೋಸಿಟ್ ಆಗಿದೆ. ಇದು ವಿಕರ್ಣ, ಇಲ್ಲಿ ಲಂಬಕೋನ ಉಂಟಾಗತ್ತೆ. ಇದು ವಿಕರ್ಣ, ಇದು ಪಾರ್ಶ್ವಬಾಹು ಅಲ್ವಾ? ಈಗ ನಮ್ಗೇನ್ ಗೊತ್ತಿದೆ, ನಾವೇನ್ ಕಂಡು ಹಿಡಿಬೇಕು ನೋಡ್ರಿ. ಇಲ್ಲಿ 30 ಡಿಗ್ರಿ ಅಂತ ಗೊತ್ತಿದೆ. ನೆಕ್ಸ್ಟ್ ನಮ್ಗೆ ಏನ್ ಗೊತ್ತಿದೆ, 100 ಮೀಟರ್ ಕಂಬ ಅಂದ್ರೆ ಕಂಬದ ಎತ್ತರ ನಮ್ಗೆ ಗೊತ್ತಿದೆ 100 ಮೀಟರ್ ಅಂತ. ಓಕೆ, ಹಾಗಿದ್ರೆ ಎ ಬಿ ಡಿವೈಡೆಡ್ ಬೈ ಬಿ ಸಿ ಮತ್ತೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವಬಾಹು ಅಂದ್ರೆ ಅದು ಟ್ಯಾನ್ ಥೀಟಾ ಆಗತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ. ಸೊ ಥೀಟಾದ ಬೆಲೆ ಎಷ್ಟಿದೆ ಮಕ್ಕಳ ಇಲ್ಲಿ? ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ ಎ ಬಿ ಡಿವೈಡೆಡ್ ಬೈ ಬಿ ಸಿ. ಎ ಬಿ ಯ ಬೆಲೆ 100 ಡಿವೈಡೆಡ್ ಬೈ ಬಿ ಸಿ. ಸೊ ಟ್ಯಾನ್ 30 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು 100 ಡಿವೈಡೆಡ್ ಬೈ ಬಿ ಸಿ. ಇದನ್ನ ಇಲ್ಲಿ ಶಿಫ್ಟ್ ಮಾಡ್ರಿ, ಇದನ್ನ ಇಲ್ಲಿ ಶಿಫ್ಟ್ ಮಾಡ್ರಿ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಬಿ ಸಿ ಇಸ್ ಈಕ್ವಲ್ ಟು 100√3 ಬರುತ್ತೆ. 100√3 ಮೀಟರ್ ಬರುತ್ತೆ. ಇದು ನಮ್ಮ ನೆರಳಿನ ಉದ್ದ ಅಲ್ವಾ? 100√3 ಬರುತ್ತೆ. ಅರ್ಥ ಆಯ್ತಾ? ಇದು ನಿಮ್ಗೆ ಒಂದು ಅಂಕಕ್ಕೂ ಕೊಡ್ಬೋದು ಅಥವಾ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಲ್ಲೂ ಈ ರೀತಿಯಾದ ಪ್ರಶ್ನೆಗಳನ್ನ ಕೊಡಬಹುದು. ಸೊ ಈಸಿ ಇದೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ, ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ. ಇಲ್ಲಿ ಉನ್ನತ ಕೋನ ಉಂಟಾಗ್ತಾ ಇದೆ, ಆದರೆ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಮಕ್ಕಳ, ಇಲ್ಲಿ ಒಂದು ಗೋಪುರ ಇದೆ. ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದು, ಅಂದ್ರೆ ಇಲ್ಲಿಂದ ಒಂದು ನೆಲದ ಮೇಲೆ ಒಂದು ಬಿಂದು ಇದೆ. ಎಷ್ಟಿದೆ ಇದು? 30 ಮೀಟರ್ ದೂರ ಇದೆ ಅಲ್ವಾ? ಗೋಪುರದ ಈ ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡ್ತಾ ಇದ್ದೀರಾ. ಸಿ, ನೀವು ಇಲ್ಲಿ ನಿಂತ್ಕೊಂಡಿದ್ದೀರಾ ಅಂತ ತಿಳ್ಕೊಡ್ರಿ. ಆಟ್ ಪಾಯಿಂಟ್ ಸಿ ನೀವು ನಿಂತ್ಕೊಂಡಿದ್ದೀರಾ. ಇಲ್ಲಿಂದ ನೀವೇನ್ ಮಾಡ್ತಾ ಇದ್ದೀರಾ? ಎ ಬಿಂದುವನ್ನ ನೋಡ್ತಾ ಇದ್ದೀರಾ. ಎ ಬಿಂದು ಎಲ್ಲಿದೆ? ಗೋಪುರದ ತುದಿ, ಹೌದಾ? ಮೇಲ್ಭಾಗದಲ್ಲಿ ಇರುವಂತಹ ತುದಿ. ಹಾಗಿದ್ರೆ ನೀವು ಇಲ್ಲಿದ್ದೀರಾ, ತುದಿ ಇಲ್ಲಿದೆ. ಇಲ್ಲಿ ಒಂದು ಆಂಗಲ್ ಫಾರ್ಮ್ ಆಗತ್ತೆ. ಆ ಆಂಗಲ್ ಏನಾಗಿರುತ್ತೆ? ಕೋನ ಏನಾಗಿರುತ್ತೆ? ಉನ್ನತ ಕೋನ. ಏನಿದು? ಉನ್ನತ ಕೋನ ಆಗಿರುತ್ತೆ. ಓಕೆ, ನೆಕ್ಸ್ಟ್ ನಮ್ಗೆ ಏನ್ ಕೊಟ್ಟಿದ್ದಾರೆ? ಇದು 30 ಮೀಟರ್ ಆಗಿದೆ, ಉನ್ನತ ಕೋನ 30 ಡಿಗ್ರಿ ಆಗಿದೆ. ಗೋಪುರದ ಎತ್ತರ ಕೇಳಿದಾರೆ ಮಕ್ಕಳ. ಎ ಬಿ ನಮಗ್ ಗೊತ್ತಿಲ್ಲ. ಸೊ ಇದನ್ನ ನಾವು ಚಿತ್ರ ರೂಪದಲ್ಲಿ ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಈ ತರ ಹಾಕೊಳ್ಳೋಣ. ಇದು ಎ, ಬಿ, ಇದು ಸಿ. ಸೊ ಹಿಯರ್ ಇಟ್ ಮೇಕ್ಸ್ ಅನ್ ಆಂಗಲ್ 90 ಡಿಗ್ರಿ. ಡಿಗ್ರಿ, ಥೀಟಾ ಎಷ್ಟಿದೆ? 30 ಡಿಗ್ರಿ ಇದೆ. ಸೊ ನಮ್ಗೆ ಪಾರ್ಶ್ವಬಾಹುವಿನ ಅಳತೆ, ಥೀಟಾಗೆ ಅಭಿಮುಖ ಇರೋದು ಅಭಿಮುಖ ಬಾಹು, 90 ಡಿಗ್ರಿಗೆ ಎದುರಿಗಿರೋದು ವಿಕರ್ಣ. ಸೊ ಪಾರ್ಶ್ವಬಾಹುವಿನ ಅಳತೆ 30 ಮೀಟರ್ ಇದೆ. ಪಾರ್ಶ್ವಬಾಹುವಿನ ಅಳತೆ ಗೊತ್ತಿದೆ, ಅಭಿಮುಖ ಬಾಹುವಿನ ಅಳತೆ ಬೇಕಾಗಿದೆ. ಹಾಗಿದ್ರೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದಾಗ ಮತ್ತೆ ನಾವೇನ್ ಮಾಡ್ತೀವಿ? ಟ್ಯಾನ್ ಥೀಟಾನೇ ತಗೊಳ್ಳೋಣ. ಇಲ್ಲಿ ನಾವು ಮೊದ್ಲು ಸ್ವಲ್ಪ ಸ್ಟೋರಿ ಬರೆಯೋಣ. ಗೋಪುರದ ಎತ್ತರ ಎ ಬಿ, ಓಕೆ. ಉನ್ನತ ಕೋನ ಥೀಟಾ ಇಸ್ ಈಕ್ವಲ್ ಟು, ಇದನ್ನ ನೀವು ಪೂರ್ತಿ ಬರಿಬೇಕು. ಏನಂತಂದ್ರೆ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಥೀಟಾ ಇಸ್ ಈಕ್ವಲ್ ಟು, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಅಂತ ನಾನು ಶಾರ್ಟ್ ಫಾರ್ಮ್ ಆಗಿ ಬರಿತಾ ಇದ್ದೀನಿ. ಉನ್ನತ ಕೋನ ಥೀಟಾ ಇಸ್ ಈಕ್ವಲ್ ಟು 30 ಡಿಗ್ರಿ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ? ಗೋಪುರದ ಎತ್ತರ ನಮ್ಗೆ ಕೇಳಿದ್ದಾರೆ. ಓಕೆ, ಗೋಪುರದ ಪಾದದಿಂದ ನೆಲದ ಮೇಲಿರುವ ಬಿಂದುವಿನ ನಡುವಿನ ದೂರ. ಗೋಪುರದ ಪಾದದಿಂದ ನೆಲದ ಮೇಲಿರುವ ಬಿಂದುವಿನ ನಡುವಿನ ದೂರ. ಬಿಂದುವಿನ ನಡುವಿನ ದೂರ ಎಷ್ಟಿದೆ? BC
30 ಮೀಟರ್ ಇದೆ. ಓಕೆ, ಇವಾಗ ನಾವೇನ್ ಮಾಡೋಣ, ಇಲ್ಲಿ ನಮ್ಗೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಲ್ವಾ, ಇದು ಅಭಿಮುಖ ಇದು ಪಾರ್ಶ್ವ. ಸೊ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಆಗುತ್ತೆ. ಸೊ tan ಥೀಟಾ ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BC. tan ಥೀಟಾ, ಥೀಟಾದ ಬೆಲೆ ಎಷ್ಟಿದೆ ಮಕ್ಕಳ ಇಲ್ಲಿ, tan 30 ಡಿಗ್ರಿ ಈಸ್ ಈಕ್ವಲ್ ಟು AB ಅಳತೆ ನಮಗ್ ಗೊತ್ತಿಲ್ಲ, BC ಅಳತೆ ಗೊತ್ತಿದೆ 30 ಅಂತ ಇದೆ. ಸೊ tan 30 ಡಿಗ್ರಿ ಅಂದ್ರೆ 1 ಡಿವೈಡೆಡ್ ಬೈ √3. AB ಅಂದ್ರೆ ಗೋಪುರದ ಎತ್ತರ, ಹಾಗೆ ಬರ್ಕೊಳ್ಳೋಣ, ಡಿವೈಡೆಡ್ ಬೈ 30. ಈಗ 30ಯನ್ನ ಈ ಕಡೆ ಶಿಫ್ಟ್ ಮಾಡೋಣ, ಬೇಡ ಒಂದೇ ಕಡೆ ಮಾಡೋಣ, ಕ್ರಾಸ್ ಮಲ್ಟಿಪ್ಲೈ ಬೇಡ. 30ಯನ್ನ ನಾವು ಮೇಲ್ಭಾಗದಲ್ಲಿ ಶಿಫ್ಟ್ ಮಾಡೋಣ, ಅವಾಗ ಏನ್ ಬರುತ್ತೆ ನೋಡೋಣ. AB ಇಸ್ ಈಕ್ವಲ್ ಟು 30 ಡಿವೈಡೆಡ್ ಬೈ √3, ರೈಟ್. ಈಗ ನಾನೇನ್ ಮಾಡ್ತೀನಿ, ಅಂಶ ಮತ್ತು ಛೇದ ಎರಡಕ್ಕೂ √3 ಇಂದ ಗುಣಾಕಾರ ಮಾಡ್ತೀನಿ. ಅವಾಗ ಏನ್ ಬರುತ್ತೆ, AB ವ್ಯಾಲ್ಯೂ ಇಸ್ ಈಕ್ವಲ್ ಟು 30 ಇಂಟು √3 ಡಿವೈಡೆಡ್ ಬೈ √3 ಇಂಟು √3 ಏನ್ ಬರುತ್ತೆ, 3 ಬರುತ್ತೆ. 3 1 10. ಹಾಗಿದ್ರೆ AB ಇಸ್ ಈಕ್ವಲ್ ಟು 10√3 ಬರುತ್ತೆ. AB ಇಸ್ ಈಕ್ವಲ್ ಟು 10√3 ಮೀಟರ್ ಬರುತ್ತೆ. ಹಾಗಿದ್ರೆ ಗೋಪುರದ ಎತ್ತರ AB ಇಸ್ ಈಕ್ವಲ್ ಟು 10√3 ಮೀಟರ್ ಆಗಿದೆ ಅಲ್ವಾ, 10√3 ಮೀಟರ್. ಈಸಿ ಇದೆ ಅಲ್ವಾ. ಬರ್ಕೊಂಡ್ರ? ಸೊ ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಹೋಗೋಣ. ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡ್ರಿ ಒಂದ್ಸರ್ತಿ. 20 ಸ್ಥಾಪಿಸಲಾದ ಪ್ರಸರಣೆಯ ಗೋಪುರ ಒಂದರ ಮೇಲ್ತುದಿ ಮತ್ತು ಪಾದಗಳ ನೆಲದ ಒಂದು ಬಿಂದುವಿನಿಂದ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣ ಗೋಪುರದ ಎತ್ತರವನ್ನ ಕಂಡುಹಿಡಿಯಿರಿ. ಸೊ ಪ್ರಸರಣ ಗೋಪುರ ಅಂದ್ರೆ ಟವರ್, ಹೌದಾ, ಸಿಗ್ನಲ್ ಟವರ್ ನೋಡಿರ್ತೀರ. ಇದು ಟವರ್ ಎಲ್ಲಿ ಹಾಕಿದ್ದಾರೆ, ಅದನ್ನ ಒಂದು ಕಟ್ಟಡದ ಮೇಲೆ ನಿಲ್ಸಿದ್ದಾರೆ, ಹೌದಾ. ಕಟ್ಟಡದ ಎತ್ತರ ಎಷ್ಟಿದೆ, 20 ಮೀಟರ್ ಇದೆ ಅಲ್ವಾ. ಇದು ಕಟ್ಟಡ ಅಂದ್ರೆ ಇದು ಕಟ್ಟಡ, ಕಟ್ಟಡದ ಎತ್ತರ ಎಷ್ಟಿದೆ, 20 ಮೀಟರ್ ಇದೆ. ಬಿಂದುವನ್ನ, ಗೋಪುರ ಮತ್ತು ಪಾದಗಳ ನೆಲದ ಮೇಲಿನ ಒಂದು ಬಿಂದುವನ್ನ ನೋಡಿದಾಗ ಉನ್ನತ ಕೋನಗಳು ಕ್ರಮವಾಗಿ 60 ಡಿಗ್ರಿ ಮತ್ತು 45 ಡಿಗ್ರಿ ಇದೆ. ಪ್ರಸರಣ ಗೋಪುರದ ಎತ್ತರ ಅಂದ್ರೆ ಈ ಒಂದು ಹೈಟ್ ನಮ್ಗೆ ಬೇಕಾಗಿದೆ, ಅಂದ್ರೆ AB ನಮ್ಗೆ ಬೇಕು. ಇದನ್ನ X ಅಂತ ತಗೊಂಡ್ರೆ AB ನಮ್ಗೆ ಬೇಕು ಅಲ್ವಾ. ಹೇಗ್ ಕಂಡು ಹಿಡಿಯೋದು ಇದನ್ನ, ಪ್ರಸರಣ ಗೋಪುರ ಕಟ್ಟಡದ ಮೇಲಿದೆ. ಹಾಗಿದ್ರೆ ಕಟ್ಟಡದ ಎತ್ತರ ಏನಾಗಿದೆ ಇಲ್ಲಿ ನೋಡ್ರಿ, ಇದನ್ನ ನಾವು A, ಇದನ್ನ B, ಇದನ್ನ C, ಇದನ್ನ D ಅಂತ ತಗೊಂಡ್ರೆ AB ಪ್ರಸರಣ ಗೋಪುರ, BC ಕಟ್ಟಡ ಅಲ್ವಾ. ಕಟ್ಟಡದ ಎತ್ತರ, ಸೊ ನೀಟಾಗಿ ಬರ್ಕೊಳ್ರಿ, ಕಟ್ಟಡದ ಎತ್ತರ BC, that's is equal to 20 meter. ಓಕೆ, ನೆಕ್ಸ್ಟ್ ಪ್ರಸರಣ ಗೋಪುರದ ಎತ್ತರ ಏನಾಗಿದೆ, AB ಆಗಿದೆ ಅಲ್ವಾ, AB ಆಗಿದೆ. ನೆಕ್ಸ್ಟ್ ಏನ್ ಕೊಟ್ಟಿದ್ದಾರೆ, ನೆಲದ ಮೇಲಿಂದ ಗೋಪುರವನ್ನ ವೀಕ್ಷಿಸುವ ಬಿಂದು D ಆಗಿರುತ್ತೆ. ಓಕೆ, ಇಲ್ಲಿ ನೀವು ನಿಂತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ರಿ. ಇಲ್ಲಿಂದ ನೀವು ಗೋಪುರದ ಮೇಲಿನ ಒಂದು ಬಿಂದುವನ್ನ ನೋಡ್ತಾ ಇದ್ದೀರಾ. ಹಾಗಿದ್ರೆ ನೆಲದ ಮೇಲಿನ ಒಂದು ಬಿಂದುವಿನಿಂದ
ಗೋಪುರವನ್ನು ವೀಕ್ಷಿಸುವ ಬಿಂದು ಡಿ ಆಗಿರಲಿ. ಬಿಂದು ಡಿ ಆಗಿರಲಿ. ಒಂದೇ ನಿಮಿಷ. ಬಿಂದು ಡಿ ಆದಾಗ ಉಂಟಾಗುವ ಉನ್ನತ ಕೋನಗಳು ಎಷ್ಟಿದೆ? 60 ಡಿಗ್ರಿ ಮತ್ತೆ 45 ಡಿಗ್ರಿ. 45 ಡಿಗ್ರಿ. ಎಸ್. ಈಗ ನಾವು ಪ್ರಸರಣ ಗೋಪುರದ ಎತ್ತರ ನಮಗೆ ಬೇಕಾಗಿದೆ. ಅಂದ್ರೆ ಪ್ರಸರಣ ಗೋಪುರದ ಎತ್ತರ ಏನಂತ ತಗೊಂಡಿದೀವಿ? ಎ ಬಿ ಅಂತ ತಗೊಂಡಿದೀವಿ ಅಲ್ವಾ? ಎ ಬಿ ಅಂತಂದ್ರೆ ಇಲ್ಲಿ ನೋಡ್ರಿ. ಎಸ್, ಎ ಬಿ ಎಲ್ಲಿದೆ? ಇಲ್ಲಿದೆ. ಎ ಬಿ ಅಂದ್ರೆ ಏನು? ಎ ಸಿ ಮೈನಸ್ ಬಿ ಸಿ ಮಾಡಿದಾಗ ಎ ಬಿ ಸಿಗತ್ತೆ ನಿಮ್ಗೆ ಅಲ್ವಾ? ಇಲ್ಲಿ ನೋಡ್ರಿ, ಎ ಬಿ ಅಂದ್ರೆ ಪ್ರಸರಣ ಗೋಪುರದ ಎತ್ತರ. ಪ್ರಸರಣ ಗೋಪುರದ ಎತ್ತರ ಎ ಬಿ ಇಸ್ ಈಕ್ವಲ್ ಟು, ಎ ಬಿ ಹೇಗೆ ಫೈಂಡ್ ಔಟ್ ಮಾಡ್ತೀವಿ? ಎ ಸಿ ಮೈನಸ್ ಬಿ ಸಿ. ಎ ಸಿ ಮೈನಸ್ ಬಿ ಸಿ. ಈಗ ನಾವೇನ್ ಮಾಡೋಣ, ಇಲ್ಲಿ 2 ತ್ರಿಭುಜಗಳು ಉಂಟಾಯ್ತಾ? ಒಂದು ತ್ರಿಭುಜ ಬಿ ಸಿ ಡಿ ಅನ್ನ ತಗೊಳ್ಳೋಣ. ತ್ರಿಭುಜ ಬಿ ಸಿ ಡಿ ನಲ್ಲಿ, ಓಕೆ, ತ್ರಿಭುಜ ಬಿ ಸಿ ಡಿ ಅನ್ನ ನೋಡಿದ್ರೆ ನಿಮ್ಗೆ ಇಲ್ಲಿ 45 ಡಿಗ್ರಿ ಉಂಟಾಗತ್ತೆ. ಇದು ಪೂರ್ತಿ 60 ಡಿಗ್ರಿ. ಅಂದ್ರೆ ನಮ್ಗೆ ಬಿ ಸಿ ಡಿ ಅಂತ ತಗೊಂಡ್ರೆ 45 ಡಿಗ್ರಿ ತಗೋಬೇಕು. ಈ ಥೀಟಾ ಅಂದ್ರೆ ಕೋನಕ್ಕೆ ಅಭಿಮುಖವಾಗಿರೋದು ಅಭಿಮುಖ ಬಾಹು. ಬಿ ಸಿ ಏನಾಗತ್ತೆ ಇಲ್ಲಿ? ಅಭಿಮುಖ ಬಾಹು ಆಗತ್ತೆ. ಸಿ ಡಿ ಏನಾಗತ್ತೆ? ಪಾರ್ಶ್ವ ಬಾಹು ಆಗತ್ತೆ ಅಲ್ವಾ? ಸೊ ನಾವ್ ಇವಾಗ ಏನ್ ಮಾಡೋಣ, ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಅದು ಟ್ಯಾನ್ ಥೀಟಾ ಆಗತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು, ಅಭಿಮುಖ ಬಾಹು ಯಾವುದು? ಬಿ ಸಿ, ಪಾರ್ಶ್ವ ಬಾಹು ಸಿ ಡಿ ಅಲ್ವಾ? ಟ್ಯಾನ್ 45, ಥೀಟಾ ಎಷ್ಟಿದೆ? 45 ಡಿಗ್ರಿ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ ಸಿ ಡಿ. ಟ್ಯಾನ್ 45 ಅಂದ್ರೆ 1 ಡಿವೈಡೆಡ್ ಇಸ್ ಈಕ್ವಲ್ ಟು 20 ಡಿವೈಡೆಡ್ ಬೈ ಸಿ ಡಿ. ಅಂದ್ರೆ ನಿಮ್ಗೆ ಇಲ್ಲಿ ಸಿ ಡಿ ಇಂಟು 1 ಅಂತಂದ್ರೆ ಸಿ ಡಿ ಬರುತ್ತೆ. ಸಿ ಡಿ ಇಸ್ ಈಕ್ವಲ್ ಟು 20 ಮೀಟರ್ ಅಲ್ವಾ? ಇಲ್ಲ, ಇಲ್ಲೇ ಬರುತ್ತೆ, ಒಂದೇ ನಿಮಿಷ. ಸೊ ಸಿ ಡಿ ಇಸ್ ಈಕ್ವಲ್ ಟು 20 ಮೀಟರ್. ಸಿ ಡಿ ಎಷ್ಟಾಯ್ತು? 20 ಮೀಟರ್. ಎಸ್. ಸೊ ನೆಕ್ಸ್ಟ್ ಏನ್ ಮಾಡೋಣ ನಾವು, ತ್ರಿಭುಜ, ಇಲ್ಲಿ ಒಂದು ತ್ರಿಭುಜ ಆಯ್ತಾ, ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ. ಯಾವುದು? ಎ ಸಿ ಡಿ ಅಂತ ಇನ್ನೊಂದು ತ್ರಿಭುಜ ಕಾಣಿಸ್ತಾ ಇದೆ. ಸೊ ತ್ರಿಭುಜ ಎ ಸಿ ಡಿ ಅಂತ ತಗೊಂಡ್ರೆ, ತ್ರಿಭುಜ ಎ ಸಿ ಡಿ ನಲ್ಲಿ ನಮ್ಗೇನ್ ಗೊತ್ತಿದೆ? ಇಲ್ಲಿ ಥೀಟಾದ ಬೆಲೆ 60 ಡಿಗ್ರಿ ಅಂತ ಗೊತ್ತಿದೆ. ಎ ಸಿ ಡಿ ಅಂದ್ರೆ, ಎ ಸಿ ಅಂದ್ರೆ ಏನಿದೆ? ತ್ರಿಭುಜ ಎ ಸಿ ಡಿ ನಲ್ಲಿ ಎ ಸಿ ಅಳತೆ ನಮ್ಗೆ ಗೊತ್ತಿಲ್ಲ. ಯಾಕೆ ಅಂತಂದ್ರೆ ಬಿ ಸಿ ಮಾತ್ರ ಗೊತ್ತು, ಬಟ್ ಎ ಸಿ ಗೊತ್ತಿಲ್ಲ. ಹಾಗಾಗಿ ಆದ್ರೆ ನಮ್ಗೆ ಸಿ ಡಿ ಅಳತೆ ಗೊತ್ತಿದೆ. ಸಿ ಡಿ ಅಂದ್ರೆ ಏನು? ಪಾರ್ಶ್ವಬಾಹು. ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಮತ್ತೆ ಇಲ್ಲಿ ಟ್ಯಾನ್ ಥೀಟಾನೇ ಆಗತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ ಸಿ ಡಿ ಅಂತ ತಗೋತೀರಾ. ಟ್ಯಾನ್ ಥೀಟಾ ಅಂತಂದ್ರೆ ಟ್ಯಾನ್ 60 ಡಿಗ್ರಿ ಈಸ್ ಈಕ್ವಲ್ ಟು ಎ ಸಿ ನಮ್ಗೆ ಗೊತ್ತಿಲ್ಲ, ಹಾಗೆ ಬರೆಯೋಣ. ಸಿ ಡಿ ಯ ಬೆಲೆ ಎಷ್ಟು ಬಂತು ನಮ್ಗೆ? ಇಲ್ಲಿದೆ ನೋಡ್ರಿ, ಸಿ ಡಿ ಅಂದ್ರೆ 20. ಸೊ ಟ್ಯಾನ್ 60 ಡಿಗ್ರಿ ಅಂದ್ರೆ ಅದು √3 ಆಗತ್ತೆ, ಈಸ್ ಈಕ್ವಲ್ ಟು ಎ ಸಿ ಡಿವೈಡೆಡ್ ಬೈ 20. ಸೊ ಈ 20 ಇಲ್ಲಿ ಶಿಫ್ಟ್ ಮಾಡಿದ್ರೆ ಎ ಸಿ ಇಸ್ ಈಕ್ವಲ್ ಟು 20 ಇಂಟು √3 ಮೀಟರ್ ಆಗತ್ತೆ ಅಲ್ವಾ? 20 ಇಂಟು √3 ಮೀಟರ್. ಮಕ್ಕಳೇ, ನಮ್ಗೆ ಏನ್ ಸಿಕ್ತು? ಎ ಸಿ ಯ ಬೆಲೆ ಸಿಕ್ತು. ಇವಾಗ ನಾವು ಪ್ರಸರಣ ಗೋಪುರದ ಎತ್ತರವನ್ನ ಕಂಡು ಹಿಡಿಬಹುದು. ಚೆಕ್ ಮಾಡ್ರಿ ಒಂದ್ಸರ್ತಿ. ಪ್ರಸರಣ ಗೋಪುರದ ಎತ್ತರ, ಪ್ರಸರಣ ಗೋಪುರದ ಎತ್ತರ ಏನಿದೆ? ಎ ಬಿ. ಎ ಬಿ ಯನ್ನ ಹೇಗ್ ಫೈಂಡ್ ಔಟ್ ಮಾಡ್ತೀರಾ? ಇಲ್ಲಿದೆ ನೋಡ್ರಿ, ಎ ಸಿ ಮೈನಸ್ ಬಿ ಸಿ.
AC ಮೈನಸ್ BC. ಹೌದಾ? AC ಅಂತಂದ್ರೆ ಸೊ AC ಅಂದ್ರೆ ಎಷ್ಟಿದೆ ಮಕ್ಕಳ ಇಲ್ಲಿ? AC ಅಂತಂದ್ರೆ 20√3 ಇದೆ. BC ಅಂದ್ರೆ ನಮಗ್ ಗೊತ್ತಿದೆ. BC ಅಂತಂದ್ರೆ ಕಟ್ಟಡದ ಎತ್ತರ. ಅದನ್ನ ಪ್ರಶ್ನೆಯಲ್ಲಿನೇ ಕೊಟ್ಟಿದ್ದಾರೆ. ಎಷ್ಟಂತ? 20 ಮೀಟರ್. ಸೊ 20 ಅಂತ ಬರ್ಕೋತೀವಿ. AB ಇಸ್ ಈಕ್ವಲ್ ಟು, ಇವೆರಡರಲ್ಲಿ 20 ಕಾಮನ್ ಆಗಿದೆ. 20 ಹೊರಗೆ ತೆಗಿಯೋಣ. √3 ಮೈನಸ್ 1 ಉಳಿಯತ್ತೆ. ಹಾಗಿದ್ರೆ ಪ್ರಸರಣ ಗೋಪುರದ ಎತ್ತರ AB ಇಸ್ ಈಕ್ವಲ್ ಟು, ಪ್ರಸರಣ ಗೋಪುರದ ಎತ್ತರ AB is equal to 20 ಇಂಟು √3 ಮೈನಸ್ 1 ಮೀಟರ್. ಇದು ನಿಮ್ಗೆ 4 ಅಂಕಗಳಿಗೆ ಕೇಳುವಂತಹ ಪ್ರಶ್ನೆ. 20 ಇಂಟು √3 ಮೈನಸ್ 1 ಮೀಟರ್. ಓಕೆ, ಸೊ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಈಸಿ ಇದೆ ಅಲ್ವಾ? ಬರ್ಕೊಂಡ್ರ? ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್, ಈ ಪ್ರಶ್ನೆ ನಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಪ್ರಶ್ನೆ, ಅಂದ್ರೆ ಫೈನಲ್ ಎಕ್ಸಾಮ್ ನಲ್ಲಿ ಬಂದಿರುವಂತಹ ಪ್ರಶ್ನೆ ಇದು. ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಏನಿದೆ ಪ್ರಶ್ನೆ? ಪ್ರಶ್ನೆ ತುಂಬಾ ದೊಡ್ಡದಾಗಿದೆ, ಬಟ್ ಆನ್ಸರ್ ಈಸಿ ಇದೆ. ನೋಡೋಣ. ನೆಲದ ಮೇಲೆ ನೇರವಾಗಿ ನಿಂತಿರುವ ಒಂದು ಕಟ್ಟಡದ ತುದಿಯಿಂದ ನೆಲದ ಮೇಲಿನ ಒಂದು ಬಿಂದು C ಯನ್ನ ವೀಕ್ಷಿಸಿದಾಗ ಉಂಟಾಗುವ ಅವನತ ಕೋನವು 60 ಡಿಗ್ರಿ ಆಗಿದೆ. ಚಿತ್ರದಲ್ಲಿ ತೋರಿಸಿರುವಂತೆ ಕಟ್ಟಡದ ಪಾದ B ದಿಂದ ನೆಲದ ಮೇಲಿನ ಬಿಂದು C. ಕಟ್ಟಡದ ಪಾದ ಅಂತಂದ್ರೆ B ಇಲ್ಲಿದೆ, ಇದು ಕಟ್ಟಡ AB. ಕಟ್ಟಡದ ಪಾದ B ದಿಂದ ನೆಲದ ಮೇಲಿನ ಬಿಂದು C ಬಿಂದುವಿನ ಮೂಲಕ ನೇರವಾಗಿ ಚಲಿಸಿ ಒಂದು ಬಿಂದು P ಬಿಂದುವಿನಿಂದ ಕಟ್ಟಡದ ತುದಿಯನ್ನ ವೀಕ್ಷಿಸಿದಾಗ ಉಂಟಾಗುವ ಉನ್ನತ ಕೋನವು 30 ಡಿಗ್ರಿ ಆಗಬೇಕಾದರೆ C ಬಿಂದುವಿನಿಂದ P ಬಿಂದುವಿಗೆ BC ಯ 2ರಷ್ಟು ದೂರ ಚಲಿಸಬೇಕಾಗುತ್ತದೆ ಎಂದು ತೋರಿಸಿ. ಸೊ C ಬಿಂದುವಿನಿಂದ P ಬಿಂದುವಿಗೆ BC ಯ 2ರಷ್ಟು ಚಲಿಸಬೇಕಾಗುತ್ತದೆ ಎಂದು ತೋರಿಸಿ ಅಂತ ಇದೆ. ಸೊ ಮಕ್ಕಳೇ, ನಮ್ಗಿಲ್ಲಿ ಒಂದು ಕಟ್ಟಡ ಇದೆ, ಯಾವುದೇ ಬೆಲೆಯನ್ನ ಕೊಟ್ಟಿಲ್ಲ, ಕೇವಲ ಉನ್ನತ ಮತ್ತು ಅವನತ ಕೋನ ಮಾತ್ರ ಕೊಟ್ಟಿದ್ದಾರೆ. ಹೌದಾ? ಸೊ ಉನ್ನತ ಕೋನ ಮತ್ತು ಅವನತ ಕೋನ ಮಾತ್ರ ಕೊಟ್ಟಿದ್ದಾರೆ. ಇಲ್ಲಿ ನಮ್ಗೆ ಒಂದು ಟ್ರಯಾಂಗಲ್ ABC ಅಂತ ಒಂದು ಟ್ರಯಾಂಗಲ್ ಫಾರ್ಮ್ ಆಗತ್ತೆ. ಮತ್ತೊಂದು ಟ್ರಯಾಂಗಲ್ ಯಾವ್ದಾಗತ್ತೆ? ABP ಅಂತ ಒಂದು ಟ್ರಯಾಂಗಲ್ ಫಾರ್ಮ್ ಆಗತ್ತೆ. ಇವಾಗ ನಾವೇನ್ ಮಾಡೋಣ? ಟ್ರಯಾಂಗಲ್, ಈಗ ಇದನ್ನ ಚೆಕ್ ಮಾಡಿದ್ರೆ ABC ಅಲ್ಲಿ ನೋಡ್ರಿ, ಟ್ರಯಾಂಗಲ್ ABC ಅಂತ ನೋಡಿದ್ರೆ ಇದು ಹೀಗ್ ಬರುತ್ತೆ. ಹೀಗ್ ಬಂದ್ರೆ Z ಆಕಾರದಲ್ಲಿ ಬಂತು. Z ಆಕಾರದಲ್ಲಿ ಅಂದ್ರೆ ಈ A ಮತ್ತು C ಗಳು ಪರ್ಯಾಯ ಕೋನಗಳಾಯ್ತು. ಪರ್ಯಾಯ ಕೋನಗಳು ಆದ್ರೆ A is equal to 60 ಡಿಗ್ರಿ ಆದ್ರೆ C ಕೂಡ 60 ಡಿಗ್ರಿ ಆಗತ್ತೆ. ಅರ್ಥ ಆಗ್ತಿದೆನಾ? ACB ಅಂತಂದ್ರೆ ಅದು Z ಆಕಾರದಲ್ಲಿ ಬಂತು. ಸೊ A 60 ಡಿಗ್ರಿ ಆದ್ರೆ C ಕೂಡ 60 ಡಿಗ್ರಿ ಆಗತ್ತೆ. ಯಾಕೆ ಅಂದ್ರೆ ಪರ್ಯಾಯ ಕೋನಗಳು ಸಮವಾಗಿರುತ್ತೆ. ಹಾಗಿದ್ರೆ ನಮ್ಗೆ C ಎಷ್ಟಾಯ್ತು? 60 ಡಿಗ್ರಿ. ಇವಾಗ ನಾವೇನ್ ಮಾಡೋಣ? ಯಾವ ಒಂದು ತ್ರಿಭುಜವನ್ನ ತಗೊಂಡ್ವಿ? ABC. ಸೊ ತ್ರಿಭುಜ ABC ಯಲ್ಲಿ, ತ್ರಿಭುಜ ABC ಯಲ್ಲಿ ಥೀಟಾ ಇಲ್ಲಿದೆ, 90 ಡಿಗ್ರಿ ಇಲ್ಲಿದೆ. ಇದಕ್ಕೆ ಅಭಿಮುಖವಾಗಿರೋದು ಅಭಿಮುಖ ಬಾಹು, ಇದು ಪಾರ್ಶ್ವ ಬಾಹು, ಇದು ವಿಕರ್ಣ ಅಲ್ವಾ? ಈಗ ನಮ್ಗೆ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಯಾವ್ದಾಗತ್ತೆ? ಟ್ಯಾನ್ ಥೀಟಾ ಆಗತ್ತೆ. ಸೊ ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು AB ಡಿವೈಡೆಡ್ ಬೈ BC. ಸೊ 60 ಡಿಗ್ರಿ ಇದೆ ಥೀಟಾ ನಿಮ್ಗೆ ಅಲ್ವಾ? ಸೊ ಟ್ಯಾನ್ 60 ಡಿಗ್ರಿ ಇಸ್ ಈಕ್ವಲ್ ಟು, ಇಲ್ಲಿ BC ಇದೆ ಅಲ್ಲ, ನಾವೇನ್ ಮಾಡೋಣ? BC ಯ ಅಳತೆಯನ್ನ X ಅಂತ ತಗೊಳ್ಳೋಣ. ಎಷ್ಟು ಅಂತ ನಮಗ್ ಗೊತ್ತಿಲ್ಲ, ಸೊ ನಾವು X ಅಂತ ತಗೊಳ್ಳೋಣ. BC ಯ ಅಳತೆಯನ್ನ X ಅಂತ ತಗೊಂಡ್ರೆ AB ಡಿವೈಡೆಡ್ ಬೈ X ಆಗತ್ತೆ. AB ಡಿವೈಡೆಡ್ ಬೈ X ಆಗತ್ತೆ. ಹಾಗಿದ್ರೆ ಟ್ಯಾನ್ 60 ಡಿಗ್ರಿ ಅಂತಂದ್ರೆ √3 ಈಸ್ ಈಕ್ವಲ್ ಟು AB ಡಿವೈಡೆಡ್ ಬೈ X ಆಗತ್ತೆ. ಹೌದಾ? ಈಗ ನಾವೇನ್ ಮಾಡೋಣ? ಈ X ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ AB is equal to √3x ಆಗತ್ತೆ.
ಎ ಬಿ ಇಸ್ ಈಕ್ವಲ್ ಟು √3x ಆಗತ್ತೆ. ಅರ್ಥ ಆಯ್ತಾ? ಈಗ ನೆಕ್ಸ್ಟ್ ನಾವೇನ್ ಮಾಡೋಣ, ಇನ್ನೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ. ಯಾವ ಟ್ರಯಾಂಗಲ್ ನಮ್ಗೆ? ಎ ಬಿ ಸಿ ಪಿ, ಸಾರಿ ಪಿ, ಹೌದಾ? ದೊಡ್ಡ ಟ್ರಯಾಂಗಲ್ ಎ ಬಿ ಪಿ ಅಲ್ಲಿ ತ್ರಿಭುಜ, ಇಲ್ಲ ಅಂದ್ರೆ ಇಲ್ಲಿ ಬರಿತೀನಿ ನೋಡ್ರಿ, ತ್ರಿಭುಜ ಎ ಬಿ ಪಿ ಅಲ್ಲಿ ಇಲ್ಲಿ ನಮ್ಗೆ ಡೈರೆಕ್ಟ್ ಆಗಿನೇ 30 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಇದು ಅಭಿಮುಖ ಆಗತ್ತೆ, ಇದು ಪಾರ್ಶ್ವ ಆಗತ್ತೆ. ಸೊ ಇಲ್ಲೂ ಕೂಡ ನಾವು tan 30 ಡಿಗ್ರಿ ಇಸ್ ಈಕ್ವಲ್ ಟು tan ಓಕೆ. ಸೊ ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ. ಯಾಕೆಂದ್ರೆ ನಮ್ಗೆ ಬಿ ಸಿ ಅಂದ್ರೆ ಬಿ ಪಿ ಅಂದ್ರೆ ಅದು ಪಾರ್ಶ್ವಬಾಹು ಆಗತ್ತೆ. ಪಾರ್ಶ್ವಬಾಹು ಅಭಿಮುಖ ಡಿವೈಡೆಡ್ ಬೈ ಪಾರ್ಶ್ವ ಅಂದ್ರೆ ಅದು tan ಥೀಟಾ ಆಗತ್ತೆ. ಸೊ tan 30 ಡಿಗ್ರಿ ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಎ ಪಿ. ಇವಾಗ ಏನ್ ಬರುತ್ತೆ ಚೆಕ್ ಮಾಡ್ರಿ. tan 30 ಡಿಗ್ರಿ ಅಂದ್ರೆ ಎಷ್ಟಿದೆ? 1 ಡಿವೈಡೆಡ್ ಬೈ √3 ಅಲ್ವಾ? tan 30 ಡಿಗ್ರಿ ಇಸ್ ಈಕ್ವಲ್ ಟು 1 ಬೈ √3. ಎ ಬಿ ಅಂತಂದ್ರೆ ನಮಗ್ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಎ ಪಿ ಅಂದ್ರೆ ಎಲ್ಲಿದೆ? ಎ ಟು ಪಿ. ಸಾರಿ, ಇದು ಬಿ ಪಿ ಅಲ್ವಾ? ಸಾರಿ, ಎ ಪಿ ಅಲ್ಲ, ಬಿ ಪಿ. ಇದು ಬಿ ಪಿ ನೋಡ್ರಿ, ಇಲ್ಲಿ ಪಾರ್ಶ್ವಬಾಹು ಬಿ ಟು ಪಿ ಇದೆ. ಎಸ್, ಬಿ ಪಿ ಅಂದ್ರೆ ಹೇಗ್ ಫೈಂಡ್ ಔಟ್ ಮಾಡ್ತೀರಾ? ಬಿ ಪಿ ಅನ್ನ ಬಿ ಸಿ ಪ್ಲಸ್ ಸಿ ಪಿ ಅಲ್ವಾ? ಬಿ ಸಿ ಪ್ಲಸ್ ಸಿ ಪಿ ಅಲ್ವಾ? ಬಿ ಪಿ ಅಂದ್ರೆ ಬಿ ಸಿ ಪ್ಲಸ್ ಸಿ ಪಿ. 1 ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಡಿವೈಡೆಡ್ ಬೈ ಬಿ ಸಿ ಅಳತೆಯನ್ನ ಏನಂತ ತಗೊಂಡಿದೀವಿ? ಎಕ್ಸ್ ಅಂತ ತಗೊಂಡಿದೀವಿ. ಸಿ ಪಿ ಅನ್ನ ಹಾಗೆ ಬರ್ಕೊಳ್ಳೋಣ. ಓಕೆ, ಈಗ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. ಅಂದ್ರೆ ಎಕ್ಸ್ ಅನ್ನ ಇಲ್ಲಿ ಕಳ್ಸೋಣ. ಸೊ ಎಕ್ಸ್ ಅಂತಂದ್ರೆ ಎಕ್ಸ್ ಪ್ಲಸ್ ಸಿ ಪಿ ಅನ್ನ ನೀವು ಈ ಕಡೆ ಶಿಫ್ಟ್ ಮಾಡಿದ್ರೆ ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಆಗತ್ತೆ ಅಲ್ವಾ? ಈಗ ಮಕ್ಕಳೇ, ನಮ್ಗೆ ಎ ಬಿ ಯ ಬೆಲೆ ಗೊತ್ತಿದೆ. ಎಷ್ಟಂತ? √3x ಅಂತ ಗೊತ್ತಿದೆ. ನಾವ್ ಈಗ್ಲೇ ಕಂಡು ಹಿಡಿದ್ವಿ, √3x ಅಂತ ಗೊತ್ತಿದೆ ನಮ್ಗೆ. ಸೊ ಎಕ್ಸ್ ಪ್ಲಸ್ ಸಿ ಪಿ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ ಟು ಎ ಬಿ ಯ ಬೆಲೆ √3x. ನೀವ್ ಇದನ್ನ 1 ಅಂತಾನು ಕರಿಬಹುದು, ಈಕ್ವೇಶನ್ ನಂಬರ್ 1. ಇದನ್ನ ನೀವು ಕಾರಣ 1ರಿಂದ ಅಂತಾನು ಕೊಡ್ಬಹುದು, 1ರಿಂದ. ಎಕ್ಸ್ ಪ್ಲಸ್ ಸಿ ಪಿ ಡಿವೈಡೆಡ್ ಬೈ √3 ಇಸ್ ಈಕ್ವಲ್ x ಆಯ್ತು. ಈ √3 ಅನ್ನ ಇಲ್ಲಿ ಶಿಫ್ಟ್ ಮಾಡ್ತೀನಿ, ಏನಾಗತ್ತೆ? ಎಕ್ಸ್ ಪ್ಲಸ್ ಸಿ ಪಿ ಇಸ್ ಈಕ್ವಲ್ ಟು √3 ಇಂಟು √3x ಆಗತ್ತೆ ಅಲ್ವಾ? ಎಕ್ಸ್ ಪ್ಲಸ್ ಸಿ ಪಿ ಇಸ್ ಈಕ್ವಲ್ ಟು √3 ಇಂಟು √3 ಮಾಡಿದ್ರೆ 3 ಬರುತ್ತೆ, 3x. ಈಗ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಎಕ್ಸ್ ಇದೆ. ಸೊ ನಾವು ಈ ಎಕ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡಿದ್ರೆ ಸಿ ಪಿ ಇಸ್ ಈಕ್ವಲ್ ಟು 3x ಮೈನಸ್ ಎಕ್ಸ್ ಆಗತ್ತೆ. ಸೊ ಸಿ ಪಿ ಇಸ್ ಈಕ್ವಲ್ ಟು 2x ಬಂತು, 2x ಅಂತ ಬಂತು. ಈಗ 2x ಅಂತ ಬಂದ್ರೆ ಯೋಚನೆ ಮಾಡ್ರಿ, ಎಕ್ಸ್ ಅಂದ್ರೆ ನಾವೇನಂತ ತಗೊಂಡಿದ್ವಿ? ಎಕ್ಸ್ ಅಂತಂದ್ರೆ ಬಿ ಮತ್ತು ಸಿ ನ ನಡುವಿನ ದೂರ. ಅವ್ರೇನ್ ಕೇಳಿದ್ದಾರೆ? ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಪಿ ಸಿ ಯ 2ರಷ್ಟು. ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಅಂದ್ರೆ ಸಿ ಪಿ ಆಗತ್ತೆ ಅಲ್ವಾ? ಸಿ ಬಿಂದುವಿನಿಂದ ಪಿ ಬಿಂದುವಿಗೆ ಅಂದ್ರೆ ಸಿ ಪಿ. ಈ ಸಿ ಪಿ ಅಳತೆ ಏನಾಗಿರ್ಬೇಕು? ಬಿ ಸಿ ಯ 2ರಷ್ಟು. ಬಿ ಸಿ ಅಳತೆ ಎಕ್ಸ್ ಆಗಿದ್ರೆ ಸಿ ಪಿ ಅಳತೆ 2ರಷ್ಟು ಅಂದ್ರೆ 2x ಆಗಿರ್ಬೇಕು. ಸೊ ನಮ್ಗೆ ಬಂತಲ್ವಾ? ನೋಡಿ, ಇಲ್ಲಿ ಸಿ ಪಿ ಇಸ್ ಈಕ್ವಲ್ ಟು 2x ಅಂತ ಆಯ್ತು. ಹಾಗಿದ್ರೆ ಬಿ ಸಿ ಯ 2ರಷ್ಟು, ಸಿ ಪಿ ಇಸ್ ಈಕ್ವಲ್ ಟು 2x. ಇದು ನಮಗೆ 4 ಅಂಕಗಳಿಗೆ ಕೇಳಿದಂತಹ ಪ್ರಶ್ನೆ. ಓಕೆ, ನಮ್ಗೆ ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಬರ್ಕೊಳ್ರಿ, ನಾನ್ 1 ನಿಮಿಷ ವೇಟ್ ಮಾಡ್ತೇನೆ ಹಾಗೆ. ಸೊ ಫಾಸ್ಟ್ ಆಗಿ ಬರ್ಕೊಳ್ರಿ.
ಎಸ್. ಸೊ ನೆಕ್ಸ್ಟ್ ಪ್ರಶ್ನೆ ಏನಿದೆ ನೋಡೋಣ. ಸೊ ಈ ಪ್ರಶ್ನೆಯನ್ನ ನೋಡೋಣ. ನಮ್ಗೇನಿದೆ ಪ್ರಶ್ನೆ, ಗಾಳಿಪಟ ಒಂದು ನೆಲದ ಮೇಲಿಂದ 60 ಮೀಟರ್ ಎತ್ತರದಲ್ಲಿ ಹಾರಾಡ್ತಾ ಇದೆ. ಸೊ ಗಾಳಿಪಟ ಎಲ್ಲಿದೆ? ನೆಲದ ಮೇಲಿಂದ 60 ಮೀಟರ್ ಎತ್ತರದಲ್ಲಿ ಹಾರ್ತಾ ಇದೆ. ಇದು 60 ಮೀಟರ್ ಆಯ್ತು. ಇದಕ್ಕೆ ಕಟ್ಟಲಾದ ದಾರವನ್ನು ತಾತ್ಕಾಲಿಕವಾಗಿ ನೆಲದ ಮೇಲಿನ ಒಂದು ಬಿಂದುವಿನಲ್ಲಿ ಗೂಟಕ್ಕೆ ಕಟ್ಟಿದೆ. ಇಲ್ಲಿ ಒಂದು ಗೂಟ ಇದೆ. ಸೊ ಇಲ್ಲಿಂದ ದಾರವನ್ನ ಆ ಗೂಟಕ್ಕೆ ಕಟ್ಟಲಾಗಿದೆ. ದಾರವು ನೆಲದೊಂದಿಗೆ 60 ಡಿಗ್ರಿಯ ಕೋನವನ್ನ ಉಂಟು ಮಾಡುತ್ತೆ. ಈ ದಾರ ಈ ನೆಲದೊಂದಿಗೆ 60 ಡಿಗ್ರಿ ಕೋನವನ್ನ ಉಂಟು ಮಾಡಿದೆ. ದಾರವು ಸಡಿಲವಾಗಿಲ್ಲವೆಂದು ಭಾವಿಸಿ ದಾರದ ಉದ್ದವನ್ನ ಕಂಡುಹಿಡಿಯಿರಿ. ಎಸ್, ದಾರದ ಉದ್ದ ಅಂದ್ರೆ ಮಕ್ಕಳೇ ನಮ್ಗೆ ಇಲ್ಲಿದೆ ದಾರ, ಹೌದಾ? ನಮ್ಗೇನ್ ಬೇಕೀಗ? ಈಗ ತ್ರಿಭುಜ ಎ ಬಿ ಸಿ ಅಂತ ತಗೊಂಡ್ರೆ, ಸಾರಿ ಒಂದೇ ನಿಮಿಷ. ಎಸ್, ಸೊ ಇಲ್ಲೇ ನೋಡ್ಬೋದು ನೀವು, ತ್ರಿಭುಜ ಎ ಬಿ ಸಿ ಅಲ್ಲಿ 90 ಡಿಗ್ರಿ ಸಿ ನಲ್ಲಿ ಉಂಟಾಗಿದೆ ಅಲ್ವಾ? ಸಿ ನಲ್ಲಿ 90 ಡಿಗ್ರಿ ಉಂಟಾಗಿದೆ. 60 ಡಿಗ್ರಿಯಲ್ಲಿದೆ ಎ ನಲ್ಲಿದೆ. ಎಗೆ ಅಭಿಮುಖ ಅಂದ್ರೆ ಇದು ಬಿ ಸಿ, ಇದು ಪಾರ್ಶ್ವ, ಈ 90 ಡಿಗ್ರಿಗೆ ಅಭಿಮುಖ ಎದುರಿಗಿರೋದು ವಿಕರ್ಣ. ನಮ್ಗೇನ್ ಬೇಕು? ನಮ್ಗೆ ವಿಕರ್ಣದ ಅಳತೆ ಬೇಕಾಗಿದೆ. ಯಾಕೆ? ದಾರದ ಉದ್ದ, ದಾರ ಎಲ್ಲಿದೆ? ಎ ಬಿ ನಲ್ಲಿದೆ. ಸೊ ವಿಕರ್ಣದ ಅಳತೆ ನಮಗ್ ಬೇಕಾಗಿದೆ. ಬಟ್ ನಮ್ಗೇನ್ ಗೊತ್ತಿದೆ? ನಮ್ಗೆ ಅಭಿಮುಖ ಬಾಹುವಿನ ಅಳತೆ ಗೊತ್ತಿದೆ. ಎಷ್ಟು ಅಂತ? 60 ಮೀಟರ್. 60 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದ್ರೆ ಅಭಿಮುಖ ಬಾಹುವಿನ ಅಳತೆ ಗೊತ್ತಿದೆ, ವಿಕರ್ಣ ಬೇಕಾಗಿದೆ. ಸೊ 60 ಡಿಗ್ರಿ ನಮಗ್ ಗೊತ್ತಿದೆ, ಥೀಟಾ. ಅಭಿಮುಖ ಬಾಹು ಡಿವೈಡೆಡ್ ಬೈ ವಿಕರ್ಣ ಯಾವ್ದಾಗತ್ತೆ? ಅದು ಸೈನ್ ಥೀಟಾ ಆಗತ್ತೆ ಅಲ್ವಾ? ಒಂದೇ ನಿಮಿಷ. ಎಸ್, ನೆಲದ ಮೇಲಿಂದ ಗಾಳಿಪಟ ಎಷ್ಟು ಎತ್ತರದಲ್ಲಿ ಹಾರಾಡ್ತಾ ಇದೆ? ಗಾಳಿಪಟ, ನೆಲದ ಮೇಲಿಂದ ಗಾಳಿಪಟದ ಎತ್ತರ ಎಷ್ಟಿದೆ? ಎತ್ತರ ಬಿ ಸಿ ಇಸ್ ಈಕ್ವಲ್ ಟು 60 ಮೀಟರ್ ಇದೆ ಅಲ್ವಾ? ಸೊ ನಮ್ಗೆ ಯಾವ ತಗೋಬೇಕು ನಾವಿಲ್ಲಿ? ಅಭಿಮುಖ ಡಿವೈಡೆಡ್ ಬೈ ವಿಕರ್ಣ. ಅಂದ್ರೆ ನಾವು ಸೈನ್ ಥೀಟಾ ತಗೋಬೇಕಲ್ವಾ? ಸೈನ್ ಥೀಟಾ ಇಸ್ ಈಕ್ವಲ್ ಟು ಬಿ ಸಿ ಡಿವೈಡೆಡ್ ಬೈ ಎ ಬಿ. ಸೊ ಸೈನ್ ಥೀಟಾ ಅಂತಂದ್ರೆ ಸೈನ್ 60 ಡಿಗ್ರಿ ಇಸ್ ಈಕ್ವಲ್ ಟು ಬಿ ಸಿ ಯ ಬೆಲೆ ಎಷ್ಟಿದೆ? 60 ಇದೆ. ಎ ಬಿ ಯ ಬೆಲೆ ನಮಗ್ ಗೊತ್ತಿಲ್ಲ, ಹಾಗೆ ಬರ್ಕೊಳ್ಳೋಣ. ಸೊ 60 ಡಿಗ್ರಿ, ಸೈನ್ 60 ಡಿಗ್ರಿ ಅಂದ್ರೆ √3/2 ಇಸ್ ಈಕ್ವಲ್ ಟು 60 ಡಿವೈಡೆಡ್ ಬೈ ಎ ಬಿ. ಈ ಎರಡನ್ನ ಈ ಕಡೆ ಶಿಫ್ಟ್ ಮಾಡ್ರಿ. ಎ ಬಿ ಇಸ್ ಈಕ್ವಲ್ ಟು, ಸೊ ಈ √3 ಅನ್ನ ಇಲ್ಲಿ ಎ ಬಿ ಅನ್ನ ಇಲ್ಲಿ ಶಿಫ್ಟ್ ಮಾಡ್ರಿ, 2 ಅನ್ನ ಇಲ್ಲಿ ಶಿಫ್ಟ್ ಮಾಡ್ರಿ. 60 ಇಂಟು 2 ಆಗತ್ತೆ, ಇದು √3. ಈ √3 ಅನ್ನ ಇಲ್ಲಿ ಶಿಫ್ಟ್ ಮಾಡಿದ್ರೆ ಎ ಬಿ ಇಸ್ ಈಕ್ವಲ್ ಟು 60 ಇಂಟು 2 ಡಿವೈಡೆಡ್ ಬೈ √3 ಆಗತ್ತೆ. ಈಗ ನಾನೇನ್ ಮಾಡ್ತೀನಿ? ಮತ್ತೆ ಅಂಶ ಮತ್ತು ಛೇದ ಎರಡಕ್ಕೂ √3 ಅಂತ ಗುಣಾಕಾರ ಮಾಡೋಣ. 60 ಇಂಟು 2 ಮಾಡಿದ್ರೆ ಎಷ್ಟು ಬರುತ್ತೆ ನಿಮ್ಗೆ? 120 ಇಂಟು √3 ಡಿವೈಡೆಡ್ ಬೈ √3 ಇಂಟು √3 ಮಾಡಿದ್ರೆ 3 ಬರುತ್ತೆ. ಈಗ ಕ್ಯಾನ್ಸಲ್ ಮಾಡಿ ನೋಡ್ರಿ. 3 1 3 4, ಸೊ 40 √3 ಬಂತು. ಎ ಬಿ ಇಸ್ ಈಕ್ವಲ್ ಟು 40 √3 ಮೀಟರ್. ಏನಿದು? ಇದು ದಾರದ ಉದ್ದ ಅಲ್ವಾ? ಇದೇನಿದು? ದಾರದ ಉದ್ದ. ಸೊ 40 √3 ಮೀಟರ್. ಈಸಿ ಇದೆ ಅಲ್ವಾ? ಓಕೆ, ಸೊ ಬರ್ಕೊಂಡ್ರ ಇದನ್ನ? ಎಸ್ ಮಕ್ಕಳೇ, ಇವತ್ ನಾವೇನ್ ಮಾಡಿದ್ವಿ? 1 ಅಂಕದ ಪ್ರಶ್ನೆಗಳು ಮತ್ತು 2, 3 ಮತ್ತು 4 ಅಂಕದ ಪ್ರಶ್ನೆಗಳನ್ನ ಈ ಒಂದು ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಡಿಸ್ಕಸ್ ಮಾಡಿದ್ವಿ ಅಲ್ವಾ? ಇಲ್ಲಿ ನಮ್ಗೆ ಥೀಟಾವನ್ನ ಕಂಡುಹಿಡಿಯಲು ಹೇಳ್ಬಹುದು. 2 ಬಾಹುವಿನ ಅಳತೆಗಳನ್ನ ಕೊಟ್ಟು, ಅಥವಾ ಥೀಟಾ ಮತ್ತೆ 1 ಬಾಹುವಿನ ಅಳತೆಯನ್ನ ಕೊಟ್ಟು ಮತ್ತೊಂದು ಬಾಹುವಿನ ಅಳತೆಯನ್ನ ಕೇಳಬಹುದು, ಅಥವಾ ಈ ರೀತಿಯಾಗಿ 4 ಅಂಕದ ಪ್ರಶ್ನೆಗಳನ್ನು ಕೂಡ ಕೇಳಬಹುದು. ಎಸ್ ಮಕ್ಕಳೇ, ಇವತ್ತು ಇಲ್ಲಿಗೆ ಸ್ಟಾಪ್ ಮಾಡೋಣ. ಹಾಗಿದ್ರೆ ಮತ್ತೆ ಮುಂದಿನ ತರಗತಿಯಲ್ಲಿ ಬೇರೆ ಬೇರೆ ರೀತಿಯಾದ ಲೆಕ್ಕಗಳನ್ನ ಬಿಡಿಸೋಣ. ಓಕೆ, ಎಸ್. ಸೊ ಚೆನ್ನಾಗಿ ಸ್ಟಡಿ ಮಾಡ್ರಿ. ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.